ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಬರ್ರಿ ಇವತ್ತು ಗಜ್ರಿಕಾಯಿ ಹಲ್ವಾ ಮಾಡೋಣ್ರಿ. ಅರ್ಧ ಕಿಲೋ ಗಜ್ರಿಕಾಯಿ ತಂದನು ಅದನ್ನು ಸ್ವಚ್ಛಂಗೆ ನೀರಾಗ ಎಲ್ಲ ತೊಳ್ಕೊಂಡ್ರಿ. ನೋಡ್ರಿ ಸ್ವಚ್ಛಂಗೆ ತೊಳ್ಕೊಬೇಕು. ಒಂದು ಕಪ್ ಹಾಲು ತೊಗೊಂಡ್ರಿ. ಕೆನೆ ಇದ್ರೆ ಕೆನೆ ತೊಗೊರಿ. ನಾ ಕೆನೆ ತೊಗೊಂಡು ಅರ್ಧ ಕಪ್ ಸಕ್ಕರೆ, ಒಂದು 4 ಸ್ಪೂನ್ ತುಪ್ಪ ಐತ್ರಿ ಇಲ್ಲಿ ಜವಾರಿ ಎಮ್ಮಿದು. ಆಮೇಲೆ ಒಣ ದ್ರಾಕ್ಷಿ ತೊಗೊಂಡನು, ಬಾದಾಮ್ ತೊಗೊಂಡನು, ಆಮೇಲೆ ಈ ಕಡೆ ಯಾಲಕ್ಕಿ ತೊಗೊಂಡು. ಗೋಡಂಬಿ ಇದ್ರೆ ಗೋಡಂಬಿನೂ ತೊಗೋರಿ. ಈಗ ಏನು ಇವು ಎಲ್ಲಿ ತೊಳೆದು ಇಟ್ಟಿವ್ರಿ ಇವತ್ತು ಗಜ್ರಿಕಾಯಿ ಇತ್ರನ ಈಗ ಇದ್ರ ಮ್ಯಾಗಿನ ಸಿಪ್ಪಿ ಎಲ್ಲ ಸ್ವಚ್ಛಂಗೆ ಈ ರೀತಿ ಏನು ಮಾಡ್ಕೋಬೇಕ್ರಿ, ಹೆರಚ್ಕೋಬೇಕ್ರಿ ಎಲ್ಲ ಮ್ಯಾಗಿಂದ. ಅಂದ್ರೆ ಅವು ಬೇರಿನ ಟೈಪ್ ಇರ್ತಲ್ಲ ಅದನ್ನೆಲ್ಲ ಹೆರಚ್ಕೊಂಡು ತಕ್ಕೋಬೇಕ್ರಿ. ಅಂದ್ರೆ ಸಣ್ಣ ಮಕ್ಕಳಿಗೆ ಗಜ್ರಿಕಾಯಿ ತಿನ್ನೋದು ಒಲ್ಲತ್ತಿರ್ತಾರೋ ಈ ರೀತಿ ಹಲ್ವಾ ಮಾಡಿಕೊಡ್ರಿ, ಇಷ್ಟಪಡ್ತಿರ್ತಾರೆ. ಈಗ ಅಷ್ಟು ಸೊಪ್ಪೆ ತೊಗೊಂಡು ನೋಡ್ರಿ ಈ ರೀತಿ ನೋಡ್ರಿ ರೆಡಿ ಆಗೈತಿ. ಸೊಪ್ಪೆಲ್ಲ ಯಾವ ರೀತಿ ಹೊಂಟೈತಿ ಅಂತ ನೋಡ್ರಿ. ಈಗ ಇದನ್ನ ಎಲ್ಲ ಹೆರಚ್ಕೊಂಡು ಅದ ಹೆರಚು ಮನೇಲಿ ಈ ರೀತಿ ಹೆರಚ್ಕೋಬೇಕ್ರಿ. ನೀವು ಚಾಕುಲಿ ಹೋಳೋರಿದ್ರೆ ಹೋಳ್ಕೋರಿ, ಹೆರಚ್ಕೊಳ್ಳೋರಿದ್ರೆ ಹೆರಚ್ಕೋರಿ. ನಾ ಹೆರಚ್ಕೊಂಡ್ರಿ ಅಂದ್ರೆ ಹಾಲು ಕಡಿಮೆ ಹತ್ತಾವು. ಹೆರಚ್ಕೊಂಡ್ರೆ ಹೋಳ್ಕೊಂಡ್ರೆ ಭಾಳ ಹಾಲು ಬೇಕಾಕೈತ್ರಿ, ಅದಕ್ಕೆ ದಪ್ಪ ಇರ್ತಾವೆ. ಈ ರೀತಿ ಹೆರಚ್ಕೊಂಡಿದ್ದು ಈಗ ರೆಡಿ ಆಗೈತ್ರಿ ಗಜ್ರಿಕಾಯಿ ಅಷ್ಟು ಎಲ್ಲ. ಈಗ ಇದನ್ನ ಏನು ಮಾಡೋನು, ಇಲ್ಲಿ ಒಂದು ಸ್ಪೂನ್ ತುಪ್ಪತ್ ಹಾಕೋತನ ಆ ಕಡೆ ಕಡಾಯಿ ಕಾಯಿಲಕ್ಕೆ ಇಟ್ಟನು. ಒಲೆ ಮೇಲೆ ಕಾದತ್ರಿ. ಅದಕ್ಕೆ ತುಪ್ಪ ಹಾಕೋಣ. ಅದು ಕರ್ಗಾನ ಏನು ಮಾಡ್ತಾನೆ ಅದ್ರೊಳಗೆ ಇವೇನು ಬಾದಾಮ್ ಅದಲ್ರಿ, ಫಸ್ಟಿಗೆ ಬಾದಾಮ್ ಹುರ್ಕೋತನು. ಗೋಡಂಬಿ ಇದ್ರೆ ಗೋಡಂಬಿ ಮತ್ತು ಬಾದಾಮ ಫಸ್ಟಿಗೆ ಹುರ್ಕೋರಿ. ಅವು ದಪ್ಪ ಇರ್ತಾವೆ, ಅದಕ್ಕೆ ಜಲ್ದಿ ಹುರಿಯಂಗಿಲ್ಲ. ಇವೆಲ್ಲ ಗೋಲ್ಡನ್ ಕಲರ್ ಬರ್ಬೇಕ್ರಿ. ಗೋಲ್ಡನ್ ಕಲರ್ ಬರೋಣ ಇದಕ್ಕೆ ಏನು ಮಾಡೋನು, ಅವು ಮನಕ್ಕೆ ಹಾಕೊಂಡು ಅಂದ್ರೆ ಒಣ ದ್ರಾಕ್ಷಿ ಹಾಕೊಂಡು ಅದನ್ನು ಒಂದು ಸ್ವಲ್ಪ ಈ ರೀತಿ 1-2 ನಿಮಿಷ ತುಪ್ಪದಾಗ ಹುರಿದ್ರಿ ಅಂದ್ರೆ ಉಬ್ಬುತ್ತಾವೆ ನೋಡ್ರಿ. ಅವು ಯಾವ ರೀತಿ ಉಬ್ಬ್ಯಾವ ಈಗ ಹುರಿದಾವು. ತಕ್ಕೊಂಡು ಬಿಡೋನು, ಭಾಳ ಹೊತ್ತಿಸ್ಲಕ್ಕೆ ಹೋಗ್ಬೇಡ್ರಿ. ತಕ್ಕೊಂಡು ಒಂದು ಬಟ್ಲಾಗ ಅದ ತುಪ್ಪದೊಳಗೆ ಏನು ಮಾಡ್ಬೇಕು ಫ್ರೆಂಡ್ಸ್, ಇದನ್ನು ಏನು ನೀವು ಅಂದ್ರೆ ಹೆರಚಿಟ್ಟಿರ್ಲಿ ಗಜ್ರಿಕಾಯಿ ಅದನ್ನು ಅಷ್ಟು ಏನು ಮಾಡ್ಕೊಂಡು ಇದು ತುಪ್ಪದಾಗ ಹಾಕಿ ಹುರ್ಕೋಬೇಕ್ರಿ. 2-3 ನಿಮಿಷ ಚಂದ ಕೈಯಾಡಿಸ್ತಿರ್ಬೇಕು ಈ ರೀತಿ ಕಡ್ಚಿಗಿಂದ. ಅಷ್ಟೊತ್ತನೇ ಕಡೆ ಯಾಲಕ್ಕಿ ಜಜ್ಕೋತ ನೋಡ್ರಿ ಅದು ಹುರಿತಾನ ನೋಡ್ರಿ. ಹುರಿದೈತಿಗೆ 2-3 ನಿಮಿಷ ಆಗೈತಿ ಚಂದಂಗೆ. ಇದಕ್ಕೆ ಏನು ಮಾಡೋಣ, ಇದನ್ನು ಹಾಲು ಕೆನೆ ಏನೈತಿರಲ್ಲ ಇದನ್ನು ಹಾಕೊಂಡು ಅದು ಚಂದಂಗೆ ಏನಾಕತ್ರಿ, ಹಾಲು ಕೆನೆಯಾಗ ಮನಗಣ ಕುದೀತೈತ್ರಿ. ಅದು ಕುದ್ದೆಲ್ಲ ಹಾಲೆಲ್ಲ ಅಟ್ಟಿಸ್ತಾವ್ರಿ. ಅವ ಅಟ್ಟಿಸೋತನ ಏನು ಮಾಡೋಣ್ರಿ, ಇದನ್ನು ಈ ರೀತಿ ಕೈಯಾಡಿಸ್ತಿರ್ಬೇಕು. ಅದು ಕಡ್ಸೈತಿ ಸಕ್ಕರೆ ಹಾಕೊಂಡ್ರಿ. ಈಗ ಸಕ್ಕರೆ ಹಾಕೊಂಡ ಸಕ್ಕರೆ ಕರಿಗಿಂದ ಪಾಕ ಬಿಡ್ತೈತಿ ಫ್ರೆಂಡ್ಸ್. ಅದು ಪಾಕ ಪೂರ್ತಿ ಅಟ್ಸೋತನ ಏನು ಮಾಡಬೇಕು, ಈ ರೀತಿ ಕೈಯಾಡಿಸ್ತಿರ್ಬೇಕು. ಅಟೋತನ ಕಡೆ ಏನು ತುಪ್ಪದಾಗ ಹುರಿದಿರಲಿಲ್ಲ ಅತ್ರನು ಸ್ವಲ್ಪ ಹಿಂಗೆ ಈ ರೀತಿ ದಪ್ಪನೂ ಅಲ್ಲ ಸಣ್ಣ ಅಲ್ಲ ಇರ್ತಿ ಮೀಡಿಯಮ್ ಸೈಜ್ ಎಲ್ಲ ಜಜ್ಕೊಂಡನು ಬಾದಾಮ. ಈಗ ನೋಡ್ರಿ ಇದೆಲ್ಲ ಗಟ್ಟಿ ಹಾಕೋತ ಬರ್ಲಾತೈತಿ. ಈ ರೀತಿ ಏನು ಮಾಡಬೇಕು, ಕೈಯಾಡಿಸ್ತಿರ್ಬೇಕು. ನೋಡ್ರಿ ಗಟ್ಟಿ ಹಾಕೋತ ಬತ್ತಿಗೆ ಯಾವ ರೀತಿ ಗಟ್ಟಿ ಆಗ್ಲತ್ತೈತಿ ಅಂಥೇಳಿ. ಹಲ್ವಾ ಭಾರಿ ಹತ್ತೈತ್ರಿ. ಸಣ್ಣ ಮಕ್ಳಿಗೆ ಮಾಡಿಕೊಡ್ರಿ, ಇಷ್ಟಪಡ್ತಿರ್ತಾರೋ. ಇದು ಕಣ್ಣಿನ ರೋಗಿಗೆ ಅದು ಭಾಳ ಚಲೋ ಗಜ್ರಿಕಾಯಿ. ಈಗ ಇದಕ್ಕೆ ಒಂದು ಸ್ಪೂನ್ ಏನು ಮಾಡ್ಕೊಂಡು ತುಪ್ಪ ಹಾಕೊಂಡು ಈ ರೀತಿ ಏನು ಮಾಡಬೇಕು, ಎಲ್ಲ ಕೈಯಾಡಿಸ್ತಿರ್ಬೇಕು. ಆಮೇಲೆ ಇದಕ್ಕೆ ಬಾದಾಮ್ ಪುಡಿ, ಏಲಕ್ಕಿ, ಆಮೇಲೆ ದ್ರಾಕ್ಷಿ ಮೊನಕ ಅಷ್ಟು ಹಾಕಿ ಈ ರೀತಿ ಕೈಯಾಡಿಸಿ ಮೇಲೆ ಇದಕ್ಕೆ ಏನು ಮಾಡೋಣ ಪೂರ್ತಿ ರೆಡಿ ಆತ್ರಿ. ಈಗ ಹಲ್ವಾ ನೋಡ್ರಿ ಗಟ್ಟಿಂಗಿ ಚಂದಂಗಿ. ಇದನ್ನೊಂದು ಬಟ್ಲಾಗ ತಗೊಂಡ್ರಿ. ತಗೊಂಡು ಅಲ್ಲಿ ಚಂದಕ್ಕತ್ತೆ ಏನೇನು ಮಾಡಿನ ಅಲ್ಲಿ ಬಾದಾಮ, ಆಮೇಲೆ ಒಂದು ಸ್ವಲ್ಪ ತುಪ್ಪದಾಗ ಹುರಿದಿದ್ದು ಬಾದಾಮ ಪುಡಿ ಮಾಡಿದ್ದು, ಆಮೇಲೆ ದ್ರಾಕ್ಷಿ ಮೊನಕ ಇಟ್ಟನು ಅದ್ರ ಮ್ಯಾಗ ಚಂದಕ್ಕತ್ತೇಳಿ ಹಾಕಿ ಈಗ ಏನು ಮಾಡ್ತಾನೆ ರೀ, ಇದೆಲ್ಲ ರೆಡಿ ಆಗೈತಿ ಹಲ್ವಾ ತಿರ್ಲಾಕ. ನಮಗೆ ಸ್ನೇಹಲ್ ಕೊಡ್ತಾನೆ ರೀ. ಯಾಕೆ ಹೆಂಗೆ ಆಗೈತಿ ಅಂತ ಹೇಳ್ತಾಳೆ. ಭಾರಿ ಆಗೈತಿ ಅಂತೇಳಿ ಇಷ್ಟಪಡ್ತೀನಿ ರೀ ನಮ್ಮ ಸ್ನೇಹಲ. ನೋಡಿರಿ ನಂದು ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಗಜ್ರಿಕಾಯಿ